ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 5ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಜ್ಯ 7 ಸೆಂಟಿಮೀಟರ್ ಇರುವ ಒಂದು ಲೋಹದ ಗೋಳದ ಮೇಲ್ಮೈ ವಿಸ್ತೀರ್ಣ. ಸೊ ಆಯ್ಕೆ 308 ಸೆಂಟಿಮೀಟರ್ ಸ್ಕ್ವೇರ್, ಆಯ್ಕೆ ಬಿ 462 ಸೆಂಟಿಮೀಟರ್ ಸ್ಕ್ವೇರ್, ಆಯ್ಕೆ ಸಿ 512 ಸೆಂಟಿಮೀಟರ್ ಸ್ಕ್ವೇರ್, ಆಯ್ಕೆ ಡಿ 616 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಲ್ಲಿ ಗೋಳದ ತ್ರಿಜ್ಯ ಎಷ್ಟಿದೆ? 7 ಸೆಂಟಿಮೀಟರ್. ಸೊ ಆರ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಇದೆ. ಸೊ ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ? ಗೋಳದ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನ್ ಹೇಳಿ? 4 ಪೈ ಆರ್ ಸ್ಕ್ವೇರ್. ಸೊ ಇಲ್ಲಿ ಪೈಯನ್ನ ನಾವು ಪೈ ಇಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 7 ಅಂತ ತೆಗೆದುಕೊಳ್ಳೋಣ. ಸೊ ಈಗ ಮೌಲ್ಯವನ್ನ ಆದೇಶಿಸಿದ್ರೆ 4 ಇಂಟು 22 ಡಿವೈಡೆಡ್ ಬೈ 7 ಇಂಟು ಆರ್ 7 ಗುಣಿಸು 7. ಸೊ 7 ಒಂದ್ಲೆ 7, 7 ಒಂದ್ಲೆ 7. ಸೊ 4 ಗುಣಿಸು 22, 88 ಗುಣಿಸು 7. ಸೊ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 616 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆ, ಹಾಗಾದ್ರೆ 7 ಸೆಂಟಿಮೀಟರ್ ತ್ರಿಜ್ಯ ಇರುವಂತಹ ಲೋಹದ ಗೋಳದ ಮೇಲ್ಮೈ ವಿಸ್ತೀರ್ಣ 616 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಸೊ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಡಿ ಆಯ್ಕೆ ಸರಿಯಾಗತ್ತೆ. ಓಕೆ, ಥ್ಯಾಂಕ್ ಯು.